ನಮಸ್ಕಾರ ಸ್ನೇಹಿತರೆ. ಬಹಳಷ್ಟು ಜನರಿಗೆ ಸ್ವಾಭಿಮಾನಕ್ಕೂ ಅಹಂಕಾರಕ್ಕೂ ವ್ಯತ್ಯಾಸ ಗೊತ್ತಿಲ್ಲ. ಸ್ವಾಭಿಮಾನನೇ ಬೇರೆ, ಅಹಂಕಾರವೇ ಬೇರೆ. ಸ್ವಾಭಿಮಾನ ಅಂದ್ರೆ ನಾನು ಕೂಡ ಒಬ್ಬ ಮನುಷ್ಯ, ನನಗೂ ಕೂಡ ಬೆಲೆ ಇದೆ, ನನಗೂ ಕೂಡ ಮೌಲ್ಯ ಇದೆ, ನನ್ನ ಪರಿಶ್ರಮಕ್ಕೂ ಕೂಡ ಬೆಲೆ ಇದೆ ಅನ್ನುವಂತಹ ಒಂದು ಭಾವನೆಯನ್ನ ಹೊಂದಿರುವವನು ಸ್ವಾಭಿಮಾನಿ. ಅಹಂಕಾರ ಅಂದ್ರೆ ನಾನು ಮಾತ್ರ ಶ್ರೇಷ್ಠ, ನನ್ನಿಂದಲೇ ಎಲ್ಲ ಆಗುವಂತದ್ದು, ಈ ಕೆಲಸ ನನ್ನಿಂದಲೇ ಆಯಿತು ಅನ್ನುವಂತಹ ತಪ್ಪು ಕಲ್ಪನೆಯಲ್ಲಿ ಬದುಕುವುದೇ ಅಹಂಕಾರ. ಸ್ವಾಭಿಮಾನ ಮನುಷ್ಯನನ್ನು ಎದ್ದು ನಿಲ್ಲುವಂತೆ ಮಾಡುತ್ತೆ, ಅದೇ ಅಹಂಕಾರ ಮನುಷ್ಯನನ್ನ ಕೆಳಗೆ ಬೀಳುವಂತೆ ಮಾಡುತ್ತೆ. ಸ್ವಾಭಿಮಾನದಿಂದ ಬದುಕುವವರು ಯಾವಾಗ್ಲೂ ಪ್ರೀತಿಯಿಂದ ಗೌರವದಿಂದ ಬದುಕಿ ಬಾಳ್ತಾರೆ, ಅದೇ ಅಹಂಕಾರದಿಂದ ಬದುಕಿರೋರು ಯಾವಾಗ್ಲೂ ಒಂಟಿತನವನ್ನ ಅನುಭವಿಸ್ತಾರೆ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಸ್ವಾಭಿಮಾನ ನಿಮ್ಮ ಶಕ್ತಿ, ಆದ್ರೆ ಅಹಂಕಾರ ನಿಮ್ಮ ದುರ್ಬಲತೆ, ನಿಮ್ಮ ಶತ್ರು. ಆದ್ದರಿಂದ ಜೀವನದಲ್ಲಿ ಸ್ವಾಭಿಮಾನಿಯಾಗಿ ಬದುಕೋಣ, ಸ್ವಾಭಿಮಾನವನ್ನ ಉಳಿಸ್ಕೊಳ್ಳೋಣ, ಅಹಂಕಾರವನ್ನ ತ್ಯಜಿಸೋಣ. ಸ್ವಾಭಿಮಾನವೇ ಶಕ್ತಿ, ಅಹಂಕಾರವೇ ಪತನ. ನಮಸ್ಕಾರ.